ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 854ನೇ ಜಯಂತಿ ಆಚರಣೆಯನ್ನು ಮಾಡಲಾಗಿದೆ. ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಿವಯೋಗಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದೀಪಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಲಾಗಿದೆ. ಹಿಂದ್ಗಡೆ ಬಂದ್ರೆ ಎಲ್ಲರೂ ಬರ್ತಾರೆ ಸರ್. ಈ ಕಡೆ ಸರ್ ಎತ್ತಿನ ಹೇಳ್ತೀನಿ ನೋಡ್ರಿ, ಈ ಕಡೆ ನೋಡ್ರಿ ಮ್ಯಾಗ. ಈ ಸಂದರ್ಭದಲ್ಲಿ ಶಾಸಕ ಅಲ್ಲಮಪ್ರಭು ಪಾಟೀಲ್ ಹಾಗೂ ತಿಪ್ಪಣ್ಣಪ್ಪ ಕಮಕನೂರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಿ ಕುಸ್ತಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಆ ಭಗವಂತನ ರೂಪಿಯಾಗಿರ್ತಕ್ಕಂಥ ರೇವಣಿಸಿದ್ದವರು ಬಂದು ಆಶೀರ್ವಾದ ಮಾಡಿ ಮುಂದೆ ಒಂದು ಒಳ್ಳೆಯ ಮಗ, ಜಗತ್ತಿಗೆ ಹೆಸರು ತರ್ತಕ್ಕಂಥ ಮಗ ಹುಟ್ಟಿ ಬರ್ತಾನಂತಕ್ಕಂಥ ಮಾತನ್ನು ಹೇಳಿ ಆ ತಾಯಿಯ ಹೊಟ್ಟಿಗೆ ಕೈ ಹಚ್ಚಿ ಹೇಳ್ತಾರೆ. ಅದ ನಂತರ ಸಿದ್ದರಾಮೇಶ್ವರರ ಜನ್ಮ ಆಗ್ತದೆ. ಆದ ನಂತರ ಅವ್ರಿಗೆ ಮಾತು ಬರೋಂಗಿಲ್ಲ, ದನ ಕಾಯ್ತಿರ್ತಾರೆ. ಭಾಳ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಿದ್ದರಾಮೇಶ್ವರರು ಅವರು ಕೂಡ ತನ್ನ ಬಾಲ್ಯದಲ್ಲಿ ದನ ಕಾಯುತ್ತ ಸಂದರ್ಭದಲ್ಲಿ ಯಾವತ್ತೂ ಪರಮೇಶ್ವರನ ಧ್ಯಾನ ಮಾಡ್ತಕ್ಕಂಥ, ಮಲ್ಲಿಕಾರ್ಜುನ ಧ್ಯಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಅವನ ಜೀವನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಸಲ ಏನಪ್ಪ ಅಂದ್ರೆ ಆ ಪರಮಾತ್ಮನ ಸ್ವರೂಪಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾವುದೋ ಒಂದು ಮುದಿ ರೂಪದಲ್ಲಿ ಬಂದು ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಅವನನ್ನು ತಡೆದು ಕೇಳ್ತಾನೆ, ದರ್ಶನ ಆಗ್ತದೆ, ನಾನೇ ಭಗವಂತ ಪ್ರೇರಣೆ ಮಾಡ್ತಕ್ಕಂಥದ್ದು, ನಾನು ನಿನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದೀನಿ, ನನಗೆ ಹಸು ಆಗಿದೆ, ಊಟ ಕೊಡುವಂತ. ಅವ ಕಟ್ಕೊಂಡು ಹೋಗಿದ್ರು ರೊಟ್ಟಿ, ಅದು ಬಿಚ್ಚಿಡ್ತಾನೆ. ಇದನ್ನು ಬೇಡಪ್ಪ, ಅಂಬಲಿ ಬಾನ ತೊಂಬ ಅಂತ ಹೇಳ್ತಾನೆ. ಆಯ್ತು, ಇಲ್ಲೇ ನಿಂದ್ರೆ ಏನಾದರೂ ಮಾಡಿ ತರ್ತೀನಿ ಅಂತ ಹೇಳಿ ಸೊಲ್ಲಾಪುರದಾಗ ಆಗಿರ್ತದೆ. ಅವ್ರು ಏನಪ್ಪ ಅಂದ್ರೆ ಮನೆಗೆ ಹೋಗಿ ಅವ ಅಂಬಲಿ ಬಾನ ಮಾಡ್ಕೊಂಡು ಬರತನ ಆ ಪರಮಾತ್ಮನ ಅವತಾರಿ ಏನು ಆ ತಾಳಿ ಬಂದಿದ್ದ ಅವ್ರು ಇರೋಂಗಿಲ್ಲ, ಮಾತು ತೊಗೊಂಡಿರ್ತಾನೆ, ಬಂದು ಊಟ ಮಾಡಿಸ್ತೀನಿ ನಿಂದ್ರೆ ಇಲ್ಲೇ ಅಂತ ಹೇಳಿ. ಮುಂದೇನಪ್ಪ ಅಂದ್ರೆ ಜಗ್ಗೆ ಚೀರ್ತಾನವ ಮಲ್ಲಿಕಾರ್ಜುನ ಅಂತ ಹೇಳಿ ಭಗವಂತನ ಚೀರಿದಾಗ ಅವನಿಗೆ ಅಲ್ಲಿ ಇರೋಂಗಿಲ್ಲ. ಮುಂದೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಏನಪ್ಪ ಅಂದ್ರೆ ಪಾದಯಾತ್ರೆ ಮೂಲಕ ಇವತ್ತಿನ ಕೂಡ ಹೋಗ್ತಾರೆ. ಹನುಮಂತ ಒಂದು ಪ್ರಶ್ನೆ ಇರ್ತದೋ, ಒಬ್ಬನೇ ಅಧ್ಯಕ್ಷನು ಒಬ್ಬನೇ ಉದ್ಘಾಟನೆ ಆಗಕ್ಕೆ ಬರಲ್ವ? ಹಂಗೆ ನೀ ಅವ್ರು ಎಷ್ಟು ಪ್ರೀತಿ ಮಾಡಿದ್ರು ಕೂಡ ಪ್ರೋಟೋಕಾಲ್ ಪ್ರಕಾರ ಒಬ್ಬರು ಉದ್ಘಾಟನೆ ಮಾಡಬೇಕು, ಒಬ್ಬರು ಅಧ್ಯಕ್ಷ ಸ್ಥಾನ ವಹಿಸಬೇಕು. ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ನೆಚ್ಚಿನ ನಾಯಕ, ನಮ್ಮ ನಾಯಕ, ಕಲಬುರಗಿ ನಗರದಲ್ಲಿ ಭಾರಿ ಬಹುಮತಗಳಿಂದ ನೀವೆಲ್ಲ ಆರಿಸಿ ತಂದಿರಿ. ಅಲ್ಲಮಪ್ರಭು ಪಾಟೀಲ್ಗೆ ಸುಮಾರು 20,000 ಮತಗಳಿಂದ ನೀವು ಆರಿಸಿ ತಂದಿದ್ದೀರಿ. ನಿಮ್ಮೆಲ್ಲರ ಬೇಡಿಕೆ ಅವ್ರು ಈಡೇರಿಸ್ತಾರೆ ಎಂಬ ಭಾವನೆಯಿಂದ ಅಲ್ಲಮಪ್ರಭು ಪಾಟೀಲ್ರೆ ನೋಡಿ, ಹಂಗೆ ಕಾಯಿ ಹೊಡಿತ ನೋಡಿ, ನಿನ್ನ ಹೆಸರು ತೊಗೊಂಡ್ರಪ್ಪ. ಆಮೇಲೆ ಜಿಲ್ಲಾಧಿಕಾರಿ ಆದಂಥ ಸೋದರ ರಾಯಪ್ಪಣ್ಣವರೇ, ತಹಶೀಲ್ದಾರ್ ಹಿರೇಮಠ್ಲವರೇ, ಯಾವ ತಹಶೀಲ್ದಾರು ಅಫಜಲ್ಪುರ್ ಬಿದ್ದಾರ ಎಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಡ್ರಿ, ಗಂಟಿಗೆ ತಡೆ ಹಿಡಿಬೇಡ್ರಿ. ಹೌದಾ, ಇಲ್ಲೇ ಇದೆ. ಆಮೇಲೆ ನಮ್ಗೆ ಭಾಳ ಆತ್ಮೀಯರಿಬ್ಬರು. ಈ ಭೋಯಿ ಸಮಾಜಕ್ಕೆ ಒಡೆಯರು ಮತ್ತು ನಮ್ಮ ಮಲ್ಲಿಕಾರ್ಜುನ ಕುಸ್ತಿ 2 ನಕ್ಷತ್ರ ಇದ್ದಂಗೆ, 2 ಕಣ್ಣುಗಳಿದ್ದಪ್ಪಲೆ. ಈ ಸಮಾಜದ ಬೆಳವಣಿಗೆಗಾಗಿ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗೋ ಸಲುವಾಗಿ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ.
ಮೊನ್ನೆ ಅಲ್ಲಂಪ್ರಭು ಪಾಟೀಲ್ ನಾವೆಲ್ಲ ಜಿ ಡಿ ಎ ಮೀಟಿಂಗ್ದಲ್ಲಿದ್ದಲ್ಲಿ ಒಂದು ನಿವೇಶನ ಬೇಕಂತೇಳಿ ಒಡೆಯರವರು ಬಂದಿದ್ದರು. ಒಡೆಯರು ಮತ್ತು ಮಲ್ಲಿಕಾರ್ಜುನೆಲ್ಲ ಬಂದಾಗ ನಾವು ಯುನಾನಿಮಸ್ಲಿ ತಕ್ಷಣ ಕನೀಸ್ ಫಾತಿಮಾ ಅವರಿದ್ದರು, ನಾವಿದ್ದೇವೆ, ಎಲ್ಲ ಶಾಸಕರಿದ್ದೇವೆ, ಶಶಿಲ್ ನಮೋಶ್ವರ್ ಇದ್ದರು, ಮತ್ತಿಮೂಡಿದ್ದರು, ಎಲ್ಲರೂ ಒಕ್ಕಟ್ಟಾಗಿ ಇದು ಅತ್ಯಂತ ಹಿಂದುಳಿದ ವರ್ಗಗಳ ಸಮಾಜ, ತುಳಿತಕ್ಕೆ ಒಳಗಾದಂಥ ಸಮಾಜ, ಈ ಸಮಾಜದ ನಿವೇಶನ ಕೊಡಲೇಬೇಕಂತೇಳಿ ತಕ್ಷಣ ನಾವು ಮಂಜೂರಿ ಮಾಡಿದ್ದೀವಿ. ಆಮೇಲೆ ಒಡೆಯರು ಮತ್ತು ವಿಶೇಷ ನಿರೂಪಣೆ ಮಾಡ್ತಕ್ಕಂಥ ಏನದ ಹೆಸರ ಶರಣಪ್ಪಣ್ಣವ್ರೆ, ಕಡಿಯರು ರಾಜು ಆಂದೋಲ, ರಾಜು ಅಂದೋಲಣ್ಣವ್ರೆ, ಮತ್ತೆ ಶ್ರೀಮತಿ ಹೊನ್ನಮ್ಮ ಬಾಬು ಹಾಗರಿಗೆ, ಹೊನ್ನಮ್ಮ ಅಕ್ಕನವ್ರೆ, ನಮ್ಮ ಜಗದೀಶ್ವರಿ, ನಮ್ಮ ಮಲ್ಲಿಕಾರ್ಜುನ್ ಮಾತಾಡೋ ಮುಂದೆ ಅಲ್ಲಂಪ್ರಭು ಪಾಟೀಲ್ ಲಿಂಗಾಯತ ಇರ್ಬೋದು, ತಿಪ್ಪಣ್ಣಪ್ಪ ಕಮಕ್ನವರು ಕೋಲಿ ಸಮಾಜದವ್ರು ಇರ್ಬೋದು ಅಂತ ಹೇಳಿದ್ರಿ. ಅವ ಲಿಂಗಾಯತನೂ ಅಲ್ಲ, ನಾ ಕಬ್ಬಲಿಗೇನೂ ಅಲ್ಲ, ನಾವಿಬ್ಬರು ನಿಮ್ಮ ಮನೆತನದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಪ್ಲೆ ನಾವು. ನಿಮ್ಮ ಮನೆತನದಲ್ಲಿ ನಾವು ಇಬ್ಬರು ಸದಸ್ಯರು, ನಿಮ್ಮ ಮನೆತನಕ್ಕೆ ಹಿರಿಯ ಸದಸ್ಯರು ನಾವು. ಅಷ್ಟು ನಿಮ್ಮ ಸಮಾಜ ನಾವೆಲ್ಲ ಪ್ರೀತಿ ಮಾಡ್ತೀವಿ. 1.5 ಕೋಟಿ ಅಲ್ಲಂಪ್ರಭು ಪಾಟೀಲ್ ಹೇಳ್ತಾರೆ, ಈಗ ಘೋಷಣೆ ಮಾಡ್ತಾರೆ. ಈಗ ಅವಕಾಶ ಇದೆ, ನೀವೆಲ್ಲ ಕಷ್ಟಪಟ್ಟು ಮುಂಜಾನೆ ಎದ್ದು ಕೂಡಲೇ ಅಲ್ಲಂಪ್ರಭು ನೆನೆಸ್ತೀರಿ. ಅವಕಾಶ ಸಿಕ್ಕದ ಈಗ ಇಲ್ಲಿ ಬಂದ ಕೂಡಲೇ ನಿಮ್ಗೆ ಎಷ್ಟು ಹಣ ಬೇಕಾಗಿದೆ ಅದನ್ನು ಅವರು ಘೋಷಣೆ ಮಾಡ್ತಾರೆ. ನನ್ನ ಹಸ್ತಿ ಭಾಳ ಕಡಿಮೆ, ಭಾಳ ಬಡತನದ ಇದ್ದಂಥ ನಾ ಶಾಸಕ. ನನ್ನಿಂದ 5 ಲಕ್ಷ ರೂಪಾಯಿ ನಿಮ್ಮ ಸಮುದಾಯಕ್ಕೆ ಕೊಡ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ ಕುಸ್ತಿ ಬಿಡಂಗಿಲ್ಲ. ಅವ ಮರದಿನೇ ನಾಳೆಗೆ ಬಂದು ಕೂಡ್ತಾನೆ. ಸೊ ಒಡೆಯರಾಜ ಅವರಿಬ್ಬರು ಕಲ್ತು ಬಂದ್ರಪ್ಪ ಅಂತಂದು ನಾ ಅಮೌಂಟ್ ಬಂದು ಜಮಾ ಆಗಿದೆ ನಿನ್ನೆ. ನಾ ಒಂದು 5 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ. ಆಮೇಲೆ ರಾಜಕೀಯ ಸ್ಥಾನಮಾನ ಹೇಳಿದಿರಿ. ಅಲ್ಲಂಪ್ರಭು ಪಾಟೀಲ್ ಹೋಗ್ಬೇಕಾಗಿದೆ, ಭವಿಷ್ಯ ಸಿಟ್ಟಿಲ್ ನೋಡ್ತಾನೆ. ಆಮೇಲೆ ಭಾಳ ಬೇಯ್ತಾನೆ, ನೀ ಭಾಳ ಮಾತಾಡಿದೆ ಅಂತೇಳಿ. ಅದೊಂದು ದೊಡ್ಡ ಸಮಸ್ಯೆನೇ ಅದ ನಮಗೆ. ಅವೇನೋ ಮೂಡ್ನಾಗ ಇಲ್ಲಿ ಇವತ್ತು ಯಾಕೋ ಆ ಮಲ್ಲಿಕಾರ್ಜುನ ಕುಸ್ತಿಗೆ ಆ ಒಡೆಯರಾಜಿಗೆ ಇಬ್ಬರಿಗೆ ಏನಾದರೂ ಅವಕಾಶ ಕೊಡಬೇಕಂತೇಳಿ ಭಾಳಷ್ಟು ಮನವಿ ಮಾಡ್ತಾಯಿದ್ದಾರೆ. ಆ ಜನರು ಮಾಡ್ತಾಯಿದ್ದಾರೆ, ಅವರು ಮಾಡ್ತಾಯಿದ್ದಾರೆ. ದೊಡ್ಡ ಸಾಹೇಬರು ಖರ್ಗೆ ಸಾಹೇಬ್ ಹಿಡಿದು ಪಾಪ ಮನವಿ ಮಾಡಿ ನಾನು ನೋಡೀನಿ. ಅದಕ್ಕಾಗಿ ನಾವು ಅಲ್ಲಂಪ್ರಭು ಪಾಟೀಲ್ ಕೂಡ್ಕೊಂಡು ಇನ್ನಿತರ ಎಲ್ಲ ಶಾಸಕರ ಕರ್ಕೊಂಡು ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆರ ನಾಲೇಜ್ ತಂದು ಅವರಿಬ್ಬರನ್ನು ರಾಜ್ಯ ಸರ್ಕಾರದಲ್ಲಿ ನಾಮನಿರ್ದೇಶನ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ. ಆಮೇಲೆ ಅವರಿಬ್ಬರಿಗೆ ಮಾಡಿದ್ರಿ ನಮಗೆ ಹೆಂಗ್ರಿ ಅಂತ ಕೇಳೋದು ಬೇಡ್ರಿ. ಜಿಲ್ಲಾ ಪಂಚಾಯತ್ ಬರ್ತವೆ, ತಾಲೂಕಾ ಪಂಚಾಯತ್ ಬರ್ತವೆ, ಇನ್ನಿತರ ಎಲ್ಲ ರಂಗಗಳಲ್ಲಿ ಕೂಡ ಈ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದ ಕರ್ನಾಟಕದ ಒಬ್ಬ ಪ್ರಮುಖ ಶರಣ, ವಚನಕಾರ, ಸಮಾಜ ಸುಧಾರಕ ಮತ್ತು ಮಹಾಯೋಗಿಯಾಗಿದ್ದರು. ಅವರು ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸೇವಾ ಮಾರ್ಗದಲ್ಲಿ ದೈವತ್ವವನ್ನು ಕಂಡುಕೊಂಡವರು. ಅವರು ಮಹಾರಾಷ್ಟ್ರದ ಸೋಲಾಪುರ ನಗರದ ಬಳಿಯ ಸೊನ್ನಲಿಗೆ, ಈಗಿನ ಸೋಲಾಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರು ಸುಮಾರು 1150 ಸುಮಾರಿಗೆ ಜೀವಿಸಿದರು. ಗುರು ಮತ್ತು ತತ್ವ ಆರಂಭದಲ್ಲಿ ಸಿದ್ದರಾಮ ಶ್ರೀಸೇನದ ಮಲ್ಲಿಕಾರ್ಜುನ ದೇವರ ಪರಮ ಭಕ್ತರಾಗಿದ್ದರು. ನಂತರ ಬಸವಣ್ಣವರ ಪ್ರಭಾವದಿಂದ ವಚನ ಚಳವಳಿಗೆ ಸೇರಿ ಚೆನ್ನ ಬಸವಣ್ಣವರನ್ನು ತಮ್ಮ ಗುರುವಾಗಿ ಸ್ವೀಕರಿಸಿದರು. ಸಮಾಜ ಸೇವೆ ಸಿದ್ದರಾಮೇಶ್ವರ ಕೇವಲ ಆಧ್ಯಾತ್ಮಿಕ ಚಿಂತಕರಾಗಿರದೆ ಮಹಾನ್ ಲೋಕೋಪಕಾರಿಗಳಾಗಿದ್ದರು. ಸೋಲಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ದೊಡ್ಡ ಕೆರೆಯನ್ನೇ ನಿರ್ಮಿಸಿದರು. ಅನೇಕ ಬಡವರಿಗೆ ಕೆಲಸ ನೀಡಲು ಕೆರೆ ಕಟ್ಟಿ ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು. ಸಮಾಜದಲ್ಲಿ ಶಾಂತಿ, ಜಾತಿ, ಲಿಂಗ ತಾರತಮ್ಯವನ್ನು ತಿರಸ್ಕರಿಸಿ
ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು. ಸಿದ್ದರಾಮರು ಕನ್ನಡದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಅವರು ತಮ್ಮ ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತನಾಮವನ್ನು ಬಳಸಿದ್ದಾರೆ. ಅವರು 68,000 ವಚನಗಳನ್ನು ಬರೆದಿದ್ದಾರೆ ಹೇಳಿಕೊಂಡಿದ್ದರು ಮತ್ತು ಸುಮಾರು 1,324 ವಚನಗಳು ಮಾತ್ರ ಲಭ್ಯವಿವೆ. ವಚನ ಸಾಹಿತ್ಯವನ್ನು ವಿನಾಶದಿಂದ ಕಾಪಾಡುವಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ತಮ್ಮ ಜೀವನದ ಕೊನೆಯಲ್ಲಿ ಸಿದ್ದರಾಮೇಶ್ವರರು ಸೊನ್ನಲಿಗೆಯ ಸೋಲಾಪುರದ ಜೀವಂತವಾಗಿ ಲಿಂಗೈಕ್ಯರಾದರು. ಅವರ ಸಮಾಧಿಯ ಸ್ಥಳ ಇಂದು ಸೋಲಾಪುರದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಎಂಬ ಅವರ ಇತಿಹಾಸವನ್ನು ಕೂಡ ಹೇಳ್ತೀನಿ. ಅತ್ಯಂತ ಕಾಯಕವೇ ಕೈಲಾಸ ಎಂದು ಜೀವನ ಮಾಡ್ತಕ್ಕಂಥವ್ರು ಬೋಯಿ ಸಮಾಜದವರು. ನಿಷ್ಠತೆ, ಪ್ರಾಮಾಣಿಕತೆ, ಬೇರೆಯವರು ನೋಡಿದ ಕೂಡಲೇ ಕೈ ಮುಗಿತಕ್ಕಂಥದ್ದು, ಬೇರೆಯವರ ಮನಸ್ಸು ಗೆಲ್ತಕ್ಕಂಥದ್ದು, ನಿಮ್ಮಲ್ಲಿ ಒಂದು ಉತ್ತಮವಾದ ಸ್ವಭಾವ ಇದೆ. ಭವಿಷ್ಯ ಹಿಂದುಳಿದ ವರ್ಗಗಳಲ್ಲಿ ಅತ್ಯಂತ ಶ್ರೇಷ್ಠ ಸಮಾಜ ಅಂದರೆ ಬೋಯಿ ಸಮಾಜ. ಅದಕ್ಕಾಗಿ ನಾನು ಭಾಳ ಪ್ರೀತಿ ವಿಶ್ವಾಸದಿಂದ 12 ಗಂಟೆಗೆ ಅಂತೇಳಿದರೆ 12 ಗಂಟೆಗೆ ಬಂದು ಕುಂತೀವಿ ನಾವು ಹೊರಗೆ ಕಾಯ್ಕೊಂಡು. ನೀವು ಇಷ್ಟು ತಡ ಮಾಡಿ ಬಂದರೂ ಕೂಡ ಇದು ನನ್ನ ಸಮಾಜ, ಇದು ಅತ್ಯಂತ ಬಡತನದ ರೇಖೆಯಲ್ಲಿದ್ದಂಥ ಸಮಾಜ. ಈ ಸಮಾಜ ಕಾರ್ಯಕ್ರಮ ಹಾಗೆ ಆಗಲೇಬೇಕಂತೇಳಿ ನಾವು ಕೂಡ ಬಂದಿದ್ದೇವೆ. ಅಲ್ಲಂಪ್ರಭು ಪಾಟೀಲರು ನಿನ್ನೆ ಬೆಂಗಳೂರಿನಲ್ಲಿ ಸಭೆಗೆ ಹೋಗಿದ್ದರು. ಅವರು ಈ ಕಾರ್ಯಕ್ರಮಕ್ಕೆ, ನಿಮ್ಮ ಸಮಾಜದ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ಅವರು ತಾವು ಬೇರೆ ಬೇರೆ ಕೆಲಸಗಳಿದ್ದರೂ ಕೂಡ ಬಿಟ್ಟು ಇವತ್ತಿನ ಈ ಕಾರ್ಯಕ್ರಮ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಬೋಯಿ ಸಮಾಜದ ನಮ್ಮ ಸಮಾಜ. ನಿಮ್ಮೆಲ್ಲರ ಕಷ್ಟ ಕಾರ್ಪಣೆ ಏನೇ ಇದ್ದರೂ ಕೂಡ ನಾವು ನೀವು ಬೆನ್ನೆಲುಬಾಗಿ ಜೀವನ ಪರ್ಯಂತ ನಿಮಗೆ ಯಾವುದೇ ಕಷ್ಟ ಬಂದಾಗ ನಿಮಗೆ ಸಹಾಯ ಸಹಕಾರದೊಂದಿಗೆ ನಿಮ್ಮ ಬೆನ್ನೆಲುಬಾಗಿ ಇರ್ತೀವಿ ಎಂಬ ಮಾತನ್ನು ಹೇಳಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆಲ್ಲರಿಗೆ ನಮಸ್ಕರಿಸಿ ನನ್ನ ಮಾತು ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಜಿಲ್ಲಾಧಿಕಾರಿಗಳ ಸಹಾಯಕರಾದಂಥ ಸಹಾಯಕರ ಸಾಹೇಬ್ರೆ, ಅದೇ ರೀತಿಯಾಗಿ ನಮ್ಮ ಕುಲಬಂಧುಗಳಾದಂಥ ಮಾಜಿ ಜಿಲ್ಲಾ ಬೋಯಿ ಒಡ್ಡರ್ ಸಮಾಜದ ಅಧ್ಯಕ್ಷರಾದಂಥ ತಿಪ್ಪಣ್ಣ ಒಡೆರಾಜ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಒಂದು ಉಸ್ತುವಾರಿ ವಹಿಸಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿಯಾದಂಥ ಸಹೋದರಿ ಜಗದೀಶ್ವರಿ ಮೇಡಮ್ ಅವರೇ, ಅದೇ ರೀತಿಯಾಗಿ ಇನ್ನು ನಮ್ಮ ಯುವ ಮಿತ್ರರು ಇಲ್ಲಿ ಸಾಕಷ್ಟು ಜನ ಅದ. ನಮ್ಮ ವಕೀಲರಾದಂಥ ರವಿಚಂದ್ರ ಅವರೇ, ಸಿರಿಹರಿ ಅವರೇ, ಹಾಗೂ ಡೊಣ್ಣಿಗೇರಿ ಅವರೇ, ರಾಘು ಲಸ್ಕರಿ ಅವರೇ, ಬಾಬು ಗುತ್ತೇದಾರ್ ಅವರೇ, ಹಾಗೂ ಅನೇಕ ಇನ್ನು ನಮ್ಮ ಯುವ ಮಿತ್ರರು, ನಮ್ಮ ಸಂಜು ಆಗಲಿ, ಗಂಗಾರಾಮ್ ಆಗಲಿ, ಅನೇಕ ಯುವ ಮಿತ್ರರು ಇವತ್ತು ಎಲ್ಲರೂ ಹೇಳೋದು ಬೇಡ, ಎಲ್ಲ ಯುವ ಮಿತ್ರರು ಕಲಿತು ಇವತ್ತೊಂದು ಕಾರ್ಯಕ್ರಮಕ್ಕೆ ಒಂದು ಶೋಭೆ ತಂದು ಕೊಟ್ಟಂಥ ನಿಮ್ಮೆಲ್ಲರಿಗೆ ಇನ್ನೊಂದು ಸಲ ನನ್ನ ಉತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೇನೆ. ಈಗ ನಮ್ಮ ಅಲ್ಲಂಪ್ರಭು ಗೌಡರಿಗೆ 1-2 ವಿಷಯಗಳನ್ನ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೀನಿ. ಯಾಕಂದ್ರೆ ನಮ್ಮ MLA ಸಾಹೇಬ್ರು ಅವರೇ ಯಾರ. ದಯವಿಟ್ಟು ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಒಂದು ಭವನ ಕಟ್ಟಲಿಕ್ಕೆ ಪಾಪ ಇವತ್ತು ನಾವು ನೆನೆಸ್ಕೋಬೇಕು. ಕಮರುಲ್ ಇಸ್ಲಾಂ ಸಾಹೇಬರಿಗೆ, ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ, ಸುಲಪುರ ಮುತ್ತೆ ಅವರಿಗೆ, ದತ್ತುಗೌಡ ಪಾಟೀಲ್ ಅವರಿಗೆ ನಾವು ಯಾಕೆ ಜಾಗ ಕೊಟ್ಟರು ದತ್ತುಗೌಡ ಪಾಟೀಲ್ರು, ಇವತ್ತು ಹಣ ಕೊಟ್ಟವರು ನಮ್ಮ ಸಾಹೇಬರು. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಲಿಂದ ನಮ್ಗೆ 5 ಕೋಟಿ ಸ್ಯಾಂಕ್ಷನ್ ಆಗಿತ್ತು, 3.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ. ಆದರೆ ಇವತ್ತು ಭವ್ಯವಾದ ಒಂದು ಭವನ ಕಟ್ಟಲಿಕ್ಕೆ ತಮ್ಮ ಒಂದು ಸಹಕಾರ ನಮ್ಮ ಸಮಾಜಕ್ಕೆ ಆಗ್ಯದ ಏನ್ರಿ. ಅದಕ್ಕಾಗಿ ದಯವಿಟ್ಟು ಇನ್ನೂ ಸ್ವಲ್ಪ ಅಮೌಂಟ್, ಇನ್ನೂ 1.5 ಕೋಟಿ ರೂಪಾಯಿ ಹಣಕಾಸಿನ ತೊಂದರೆ ಆದಂತ ನನ್ನ ಗಮನಕ್ಕೆ ತಂದಾರ. ಅದಕ್ಕೆ ದಯವಿಟ್ಟು ನಮ್ಮ ಶಾಸಕರು ಮತ್ತು ನಮ್ಮ MLA ಸಾಹೇಬರು ತಮ್ಮ ಸರ್ಕಾರದ ಯಾವ ಹೆಡ್ಡಿನಲ್ಲಿ ಹಾಕ್ತಿರೋ ಗೊತ್ತಿಲ್ಲ, ದಯವಿಟ್ಟು ಅರ್ಧಕ್ಕೆ ನಮ್ಗೆ ನಿಂದಿಸ್ಬೇಡ್ರಿ. ಒಂದ್ಸಲ ನಿಂತದ ನಾವು 20 ವರ್ಷ ಹೋಗ್ತೀವಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.